ಅಮ್ಮ ಗಿಲ್ಲಿ ಬಗ್ಗೆ ಗೆದ್ದಿರೋದು ನಿಮ್ಗೆ ಎಷ್ಟು ಖುಷಿ ಆಗಿದೆ? ಖುಷಿ ಇದೆ. ಸ್ಟಾರ್ಟಿಂಗಿಂದ ಅವರೇ ಬರೋದಂತ ಒಂದು ನಾವು ಗೆಸ್ ಮಾಡಿದ್ವಿ. ಅದೇ ಥರ ಅವರು ನಿನ್ನೆ ಎಲ್ಲ ಇಲ್ಲಿ ಇಲ್ಲ ಅಂದರೆ ರಕ್ಷಿತಾ ಇಬ್ಬರು ಯಾರಾದ್ರೂ ಒಬ್ಬರು ಬರ್ತಾರೆ. ಹೋಗಿ ಸೆಕೆಂಡ್ ಬಂದವಳೆ, ಇಲ್ಲಿ ಫಸ್ಟ್ ಬಂದವಳೆ. ನಿಮ್ಮ ಓಟ್ ಯಾರಿಗಿತ್ತ ಫಸ್ಟಿಗೆ? ನನ್ನ ಗಿಲ್ಲಿಗೆ. ಫಸ್ಟ್ಲಿದ್ದಾನೆ ಗಿಲ್ಲಿಗೆ. ಈಗ ಗಿಲ್ಲಿ ಗೆದ್ದಿರೋದೆಲ್ಲ ಹೊರಗಡೆ ಅಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಗೆದ್ದಿದ್ದಾನೆ ಅಂತಂದೇಳಿ. ಫಸ್ಟ್ ಟೈಮ್ ಇಷ್ಟು ಕ್ರೇಜ್ ಬಂದಿರೋದು ಕನ್ನಡ ಬಿಗ್ ಬಾಸ್ ಪ್ಲೇಯರ್ಗಂತೂ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು. ಒಳಗಡೆ ಮಾತು ಚೆನ್ನಾಗಿತ್ತು, ಒಂಥರ ಜೋಕ್ಸ್ಗಳು, ಒಂಥರ ಖುಷಿಯಾಗಿ ಎಲ್ಲರ ಹತ್ರನೂ ಮಾತಾಡೋದು. ಯಾವ ಇದಕ್ಕೆ ಟೈಮ್ಗೆ ಕರೆಕ್ಟಾಗಿ ಹೆಂಗೆ ಏನೇನು ಮಾತಾಡೋದು ಕರೆಕ್ಟಾಗಿ ಮಾತಾಡ್ತಾರೆ. ಒಂಥರ ತಮಾಷೆ ಎಲ್ಲ ಚೆನ್ನಾಗಿ ಒಂಥರ ಚೆನ್ನಾಗಿತ್ತು. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದಾಗಿತ್ತು? ಗಿಲ್ಲಿ ಬಿಟ್ಟಿದ್ರೆ ರಕ್ಷಿತಾ, ಹುಡುಗಿ ಚಿಕ್ಕ ಹುಡುಗಿ. ಇಬ್ಬರೇ ಗೆಸ್ಸಿದ್ದು. ಈಗ ಗಿಲ್ಲಿ ಗೆದ್ದಿರೋದು ಹೊರಗಡೆ ಎಲ್ಲ ಹಬ್ಬದ ಥರ ಆಚರಣೆ ಮಾಡ್ತಾರೆ. ಕರ್ನಾಟಕದವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ಬ್ಯಾನರ್ ಹಾಕ್ಸೋದು, ಕಟ್ಔಟ್ ಹಾಕ್ಸೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಳ್ಳೇದೇ, ಚೆನ್ನಾಗಿ ಮಾಡ್ತಾರಲ್ವ. ನೋಡಿ, ನಾನು ಯೂಶಲಿ 3 ತಿಂಗಳಲ್ಲಿ ಅರ್ಧ ಗಂಟೆನೂ ನೋಡಿಲ್ಲ. ಬಟ್ ಗಿಲ್ಲಿ ನಟ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಖುಷಿ ಅಂದ್ರೆ, ಆಶ್ಚರ್ಯ ಆಗೋದಂದ್ರೆ ಆ ವ್ಯಕ್ತಿಗೆ ಯಾವನು ₹1 ಕೊಟ್ಟಿಲ್ಲ. ತಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಬ್ಯಾನರ್ ಏನು, ಬಂಟಿಂಗ್ಸ್ ಏನು, ಕಾರು, ಬೈಕಲ್ಲಿ ನೋಡಿದ್ರೆ ಹುಚ್ಚಿಡೋದು ಒಂದೇ ಬಾಕಿ. ನಿಷ್ಕಲ್ಮಶ ವ್ಯಕ್ತಿ, ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ ಅಷ್ಟೇ ಹೇಳ್ಬೋದು. ಆತನ ಆಟಕ್ಕೆ ಗೆಲುವಂತ ಸಿಕ್ಕಿದೆ. ಇದಕ್ಕೆ ಎಷ್ಟು ಖುಷಿ ಅಂದರೆ, ಕರ್ನಾಟಕ ಏನು ಎಲ್ಲೆಲ್ಲಿಂದ ಮೀಟ್ರಿಗಿರೋರೆಲ್ಲ ಓಟ್ ಹಾಕಿದೆ. ನಮ್ಗೆ ಅದೇ ಆಶ್ಚರ್ಯ ಇದ್ದು, ಭಾಳ ಖುಷಿ ಆಯ್ತು. ತೆಲುಗು, ತಮಿಳ್ನಾಡು ಎಲ್ಲ ಕಡೆಯಿಂದ ನಾವು ನಾನು ಇವತ್ತಿನವರೆಗೂ ನೋಡಿರಲ್ಲ. ಅವ್ರ ದುಡ್ಡು ಖರ್ಚು ಮಾಡ್ಕೊಂಡು ಬ್ಯಾನರ್ ಏನು, ಬಂಟಿಂಗ್ಸು, ಬೈಕ್ನಾಗೆಲ್ಲ ಸರ್ ಪರಮಾತ್ಮ ವ್ಯಕ್ತಿ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ನೆಲೆ ಉರಿದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿ, ಆತನಿಗೆ ಗೆಲುವು ಸಿಗ್ಬೇಕಾಗಿತ್ತು, ಸಿಕ್ಕಿದೆ. ನಾನು ಹೆಚ್ಚಾಗಿ ನೋಡೋದು ಇಲ್ಲ, ನಾನು ನೋಡ್ತಾನೆ ಇಲ್ಲ. ನಾನು ನೋಡ್ತಿದ್ನಲ್ಲ, ಹೆಂಗೆ ನಗು ಬರೋದಂತ ತಕ್ಷಣಕ್ಕೆ ವರ್ಷ ನಾವರು ತಡಬಡಿಸ್ತೀವಿ ಏನಾರು ಕೇಳಿದ್ರೆ ಮಾತಾಡೋಕ್ಕೆ, ನೀವು ಅವನ ಮಾತು ಕೇಳಿದ್ರೆ ಪ್ರತಿಯೊಬ್ಬರು ಹೊಟ್ಟೆ ಉಣ್ಣಾಗಂಗೆ ನಗು. ಅಷ್ಟರ ಮಟ್ಟಿಗೆ ಹಾಸ್ಯವತಿ ಯಾವುದೋ ಮಟ್ಟಕ್ಕೆ ಈ ಒಬ್ಬರು ವ್ಯಕ್ತಿಗೆ ಆ ಮನುಷ್ಯ ನೋವು ಮಾಡಿದ್ದಾದ್ರೂ ಇಲ್ಲ, ಅಷ್ಟು ಹೇಳ್ತಾರೆ. ಈಗ ಎಲ್ಲರೂ ಕಾಮೆಂಟ್ ಮಾಡಿ ಗೆದ್ದಿದ್ದಾರೆ, ಅಷ್ಟು ಆಡಿಲ್ಲ ಅವನು ಅಂತ ಹೇಳಿದ್ರು. ಅದು ಬೇಕಾಗಿರೋದು ಏನಕ್ಕೆ? ಅದು ಶೋ ಏನದು? ಬಿಗ್ ಬಾಸ್ ಅಂದ್ರೆ ಶೋ ಏನು? ಮನೋರಂಜನೆ. ಅದಿರೋದೇ ಮನೋರಂಜನೆ ಕೊಡೋಕ್ಕೆ. ಅದು ಕೊಟ್ಟಿರೋದು ಮಾಡಿರೋ ರಿಯಾಲಿಟಿ ಅಲ್ಲಿ ತೋರಿಸಿದೆ. ನಾನು ಕಾಮಿಡಿ ಏನೇ ಆಗಲಿ, ನೀವು ಸುಮ್ಮನೆ ನಾನು ಕಾಮಿಡಿ ಮಾಡಿದ್ರೆ ನಗ್ತೀರ ನೀವು? ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಂತೂ ನೋಡಿರಲಿಲ್ಲ ಆ ಥರಕ್ಕೆ ಕಾಮಿಡಿ ಮಾಡೋದು. ನೀವು ಆ ತಕ್ಷಣಕ್ಕೆ ಏನು ಹಂಗೆ ಕೌಂಟ್ರ್ ಕೊಡ್ಬೇಕು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಅದು ಯಾರಿಗೂ ಬರೋದಿಲ್ಲ. ನೀವು ಬರ್ಕೊಟ್ರು ಬರೋದಿಲ್ಲ ಹೇಳೋದಕ್ಕೆ ಸ್ಕ್ರಿಪ್ಟಾಗಿ. ಗೆದ್ದಿರೋದು ಯಾರು ಅದು ವಿರೋಧ ಮಾಡಿದ್ರೆ ಯಾರಿದ್ದಾರೆ? ಬೇರೆಯವ್ರು ಬರ್ಬೋದಿತ್ತು, ಅವರು ಏನು ಕಾಂಪಿಟೇಟರ್ ಇಲ್ಲ ಅಂತ ಹೇಳಲ್ಲ. ಬಟ್ ಈತ ರಿಯಲ್ ಬಿಗ್ ಬಾಸ್ನ ಶೋ ರಿಯಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು. ಕಾಮಿಡಿ ಏನಂದ್ರೆ ಮತ್ತೆ ಏನು? ಅದಕ್ಕೆ ಅಲ್ಲಿ ಇದ್ದಿದ್ದು. ಈ 3 ತಿಂಗಳು ಓಡಿತ್ತೆ ಅಂದ್ರೆ ಯಾಕೆ ಅದು ಓಡಿದ್ದು? ಗಿಲ್ಲಿ ಇರೋಕ್ಕೆ ಓಡಿದ್ದು. ನೀವೇನಾರು ಗಿಲ್ಲಿ ಏನಾದ್ರು ಮೊದಲನೇ ವಾರದಲ್ಲಿ ಯಾರು ತೆಗೆದಾಕಿದ್ರೆ ಅದು ನಡೀತಾನೆ ಇರುತ್ತೆ, ಯಾರು ನೋಡ್ತಾನೆ ಇರಲಿ. ನೀವ್ಯಾವುದು ವರ್ಲ್ಡ್ ಕಪ್ ನಡೀತಲ್ಲ, ಅದನ್ನು ಕೂಡ ನೋಡ್ತಿರಲ್ಲ ಜನ, ಅಷ್ಟರ ಮಟ್ಟಿಗೆ ನೋಡಿದಾರೆ. ಯಾರ್ರೀ ಯಾವ ಕ್ರೇಜ್! ಹಳ್ಳಿಗೆಲ್ಲ ಬ್ಯಾನರ್, ಬಂಟಿಂಗ್ಸ್, ಪರಮಾತ್ಮ, ಇವ್ರು ದುಡ್ಡು ಖರ್ಚು ಮಾಡ್ಕೊಂಡು ಯಾರು ಸ್ಪಾನ್ಸರ್ ಮಾಡಿದ್ದಾರೆ? ತರ್ತಿರಲ್ಲರೂ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ನಮಗೇನು ಇದಿಲ್ಲ. ಅವರೇನು ಹಳ್ಳಿ ಹುಡುಗ ಮತ್ತು ಹಳ್ಳಿದು ಎನ್ಕರೇಜ್ ಮಾಡಬೇಕು ಅಂತ ಎಲ್ಲ ಇತ್ತು. ಬಟ್ ಆದರೆ ಅವ್ರಿಗಿನ್ನ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸು ಇದ್ರು, ಅವರನ್ನು ಗೆಲ್ಲಿಸ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಎಲ್ಲ ಪಬ್ಲಿಕ್ಸು ಇದು ತೊಗೋಬೇಕಲ್ಲ. ಪಬ್ಲಿಕ್ಸ್ ತೊಗೊಂಡ್ರೆ ಅವ್ರ ಓಟ್ಸ್ ಜಾಸ್ತಿ ಬಂದಿದೆ. ಸೊ ಅದರಿಂದ ಅವ್ರು ಗೆದ್ದಿದ್ದು ಅದರಲ್ಲೇನು ಬೇಜಾರಿಲ್ಲ. ಬಟ್ ಅವ್ರಿಗಿನ್ನ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ರು ಅಂತ ಅನ್ನಿಸ್ತು. ಇಷ್ಟು ದಿನ ಎಲ್ಲರೂ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಇರ್ತಿತ್ತು. ಈಗ ಗಿಲ್ಲಿ ಗೆದ್ದಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಗಿಲ್ಲಿ ಗೆದ್ದಿರೋದು ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಖುಷಿಯಾಗಿದೆ. ಇದರಿಂದ ನಮಗೂ ತುಂಬ ಖುಷಿಯಾಗಿದೆ. ಅವನೇ ಗೆಲ್ಲಬೇಕು ಅಂತ ನಮಗೂ ಆಸೆ ಇತ್ತು. ಅದೇ ಥರ ಎಲ್ಲ ನಡೆದಿದೆ. ನೀವು ಫಸ್ಟ್ ಯಾರಿಗೆ ವೋಟ್ ಮಾಡ್ತಿದ್ರಮ್ಮ? ಫಸ್ಟ್ ಯಾರಿಗೂ ಮಾಡಿ ಗಿಲ್ಲಿಗೆ ಮಾಡ್ತಾಯಿದ್ದು. ಅವನು ಬಿಗ್ ಬಾಸ್ ಬಂದಾಗಿಂದ ಬಿಗ್ ಬಾಸಲ್ಲಿ ಅವನೇ ನಾವು ಇದು ಟಾರ್ಗೆಟ್ ಮಾಡಿದ್ದು. ಅವ್ನು ಬಂದೇ ಬರ್ತಾನೆ ಅಂತ ಗೊತ್ತಿತ್ತು ನಮಗೆ. ಅವ್ನು ಬಿಟ್ಟರೆ ಮತ್ತೆ ಯಾರು ಆಗ್ತಿದ್ರಮ್ಮ ಬಿಗ್ ಬಾಸ್ ವಿನ್ನರ್? ಅವ್ರು ಬಿಟ್ಟರೆ ಅಶ್ವಿನಿ ಗೌಡ ಆಗ್ಬೋದಾಗಿತ್ತು. ಅವ್ರಿಗೇನೋ ಚಾನ್ಸ್ ಸಿಕ್ಕಿಲ್ಲ. ಇವರು ಸರಿ ಅಮ್ಮ, ಈಗ ಬಂದಮೇಲೆ ಗಿಲ್ಲಿ ಗೆದ್ದು ಬಂದಮೇಲೆ ಹೊರಗಡೆ ಹಬ್ಬ ಮಾಡೋಂಗೆ ಮಾಡ್ತಿದ್ದಾರೆ. ಹಬ್ಬ ಮಾಡಲೇಬೇಕು ಅವನಿಗೆ. ಹಬ್ಬ ಮಾಡ್ದಾಗ ಮಾಡಿದ್ರೆ ಎಲ್ಲರಿಗೂ ಸಂತೋಷ. ಕರ್ನಾಟಕ ಜನತೆಗೆ ಎಲ್ಲರಿಗೂ ಸಂತೋಷ ಆಗೋದು ಅವಾಗಲೇ. ಇಷ್ಟು ದೊಡ್ಡ ಗೆದ್ದಕ್ಕೆ ಕಾರಣ ಏನಾಗಿರ್ಬೋದು? ಅವನು ಒಳ್ಳೆತನ, ಅವನು ನಡ್ಕೊಂಡಿರೋ ರೀತಿ, ಅವನು ನಿಜ ಒಳ್ಳೆತನನೇ ಅವನ್ನ ಕಾಪಾಡ್ಕೊಂಡು. ಗಿಲ್ಲಿ ಗೆದ್ದಿರೋದು ನಿಮ್ಗೆ ಹೆಂಗೆ ಅನಿಸ್ತಿದೆ?
ತುಂಬ ಖುಷಿ ಆಗ್ತಾಯಿದ್ದಪ್ಪ. ಇಲ್ಲಿ ಗೆದ್ದಿರೋದು ನಮ್ಮ ಹುಡುಗ ಗೆದ್ದಷ್ಟು ಸಂತೋಷ ನಮ್ಮ ಆಗ್ತಿದೆ. ಅವನ ಆಟ, ಅವನ ಕಾಮಿಡಿ, ಅವನ ತಮಾಷೆ, ಅವನ ವ್ಯಕ್ತಿತ್ವ ನಮಗೆಲ್ಲರೂ ಇಷ್ಟ. ಅದಕ್ಕೆ ಅವರು ಗೆದ್ದಿರೋದು. ನೀವು ಫಸ್ಟ್ ಯಾರು ಓಟ್ ಹಾಕ್ತಿದ್ರಮ್ಮ? ಇಲ್ಲಿಗೆ ಸ್ಟಾರ್ಟಿಂಗ್ ಬಂದಾಗಲೇ ನಮ್ಗೆ ಗೊತ್ತಾಯ್ತು ಅವನೇ ಗೆಲ್ಲೋರು ಈ ಸತಿ ಅಂತ. ಇಲ್ಲಿ ಅಂದರೆ ನಮ್ಗೆ ತುಂಬ ಇಷ್ಟ. ಅವ್ರು ಬಿಟ್ಟರೆ ಯಾರು ಗೆಲ್ಬೋದಾಗಿತ್ತು? ಅವ್ರು ಬಿಟ್ಟರೆ ಯಾರು ಇಲ್ಲ. ರಕ್ಷಿತಾ ಗೆಲ್ಬೋದಾಗಿತ್ತು, ಆದರೆ ಗಿಲ್ಲಿ ಮುಂದೆ ಅವ್ರು ಏನಲ್ಲ. ರನ್ನರ್ ಅಪ್ ಸರ್, ಗಿಲ್ಲಿ ಗೆದ್ದಿರೋದು ನಿಮ್ಗೆ ಏನು ಅನಿಸ್ತಿದೆ? ಪರವಾಗಿಲ್ಲ, ಒಂದು ಲೆಕ್ಕಾಚಾರ ಪರವಾಗಿಲ್ಲ. ಮೊದಲಿಗಿಂತ ಟಾರ್ಗೆಟ್ ಅದೇ ಇದ್ದರು ಗಿಲ್ಲಿ ಗೆಲ್ಲೋದು. ಸೊ ಅದು ಪೂರ್ತಿ ಆಗಿದೆ ಗಿಲ್ಲಿಗೆ. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದಾಗಿತ್ತು? ಗೆಲ್ಲಿ ಬಿಟ್ಟರೆ ನನ್ನ ಪ್ರಕಾರ ಅಶ್ವಿನಿ ಗೌಡ. ಅಶ್ವಿನಿ. ಈಗ ಗಿಲ್ಲಿ ಗೆದ್ದಿರೋದನ್ನ ಹೊರಗಡೆ ಕರ್ನಾಟಕದವರೆಲ್ಲ, ಹೊರಗಿನದವರೆಲ್ಲ ಆಚರಣೆ ಮಾಡ್ತಿದ್ರು ಹಬ್ಬದ ಥರ. ಅದಕ್ಕೇನು ಹೇಳ್ತಾರೆ? ಖುಷಿಯಾಗಿದೆ ಈ ಕನ್ನಡ ರಾಜ್ಯದ ಜನತೆಗೆ ಗಿಲ್ಲಿ ಗೆಲ್ದಿರೋದು. ಫಸ್ಟ್ ಟೈಮು 37 crores ಫಸ್ಟ್ ಟೈಮ್ ಇಂಡಿಯಾದಲ್ಲಿ ರೆಕಾರ್ಡ್ ಆಗಿದೆ. ಪರವಾಗಿಲ್ಲ. ಗಿಲ್ಲಿ ಗೆದ್ದಿದ್ದು ನಿಮ್ಗೆ ಎಷ್ಟು ಸಂತೋಷವಾಗಿದೆ? ತುಂಬ ಖುಷಿ ಆಯಿತು ಸರ್. ನಮ್ಮ ಫ್ಯಾಮಿಲಿಯವ್ರು ಗೆದ್ದೋರೋದನ್ನೇ ಖುಷಿ ಆಯ್ತು ನಮಗೆ. ಗಿಲ್ಲಿ ಗೆದ್ದಿರೋದನ್ನ ಹಬ್ಬದ ಥರ ಆಚರಣೆ ಮಾಡ್ತಿದ್ದೆ ಹೊರಗಡೆ ಬಂದಮೇಲೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಮಾಡಲಿ ಸರ್, ಮಾಡಲಿ. ಅಂತ ಬಡವ್ರ ಮಕ್ಕಳು ಹಳ್ಳಿ ಕಡೆಯಿಂದ ಬಂದಿರೋರಿಗೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸರ್. ಮಾಡಲಿ ಸರ್. ಹಾಗೆ ಇದು ಇಷ್ಟು ದಿನ ಅಂತಂದರೆ ಕರ್ನಾಟಕ ಬಿಗ್ ಬಾಸ್ ಅಪ್ಪ ಅಂತಂದರೆ ಕರ್ನಾಟಕದವ್ರು ಒಬ್ಬರೇ ನೋಡ್ತಿದ್ರು. ಈಗ ಎಲ್ಲ ಸ್ಟೇಟ್ ಅವರು ನೋಡ್ತಿದ್ದಾರೆ. ಕರ್ನಾಟಕ, ತೆಲುಗು ಎಲ್ಲ ಕಡೆನೂ ನೋಡ್ತಾ ಇದ್ದಾರೆ. ಈಗ ಅಲ್ಲಿ ಕಡೆಯಿಂದ ಸಾಂಗನು ಬಂದಿದೆ ತೆಲುಗುಯಿಂದ. ಅದ್ರ ಬಗ್ಗೆ ನೀವೇ ಹೇಳ್ತೀರಾ ಅವ್ರ ಕ್ರೇಜ್ ಬಗ್ಗೆ? ಸರ್, ನಮ್ಮ ಕನ್ನಡ ಎಲ್ಲ ಕಡೆಗೂ ಬರಲಿ, ನಮಗೂ ಖುಷಿನೇ ಅಲ್ವಾ ಸರ್? ಬರಲಿ ಸರ್, ಅಭಿವೃದ್ಧಿ ಆಗಲಿ ಸರ್. ಕನ್ನಡನೇ ಅಭಿವೃದ್ಧಿ ಆಗಲಿ. ಎಲ್ಲ ದೇಶದಾಗೂ ಎಲ್ಲ ಕನ್ನಡನೇ ಮಾತಾಡಲಿಲ್ಲ. ಗಿಲ್ಲಿ ಬಿಟ್ಟಿದ್ರೆ ಮತ್ತೆ ಯಾರು ಗೆಲ್ಬೋದಾಗಿತ್ತು? ಅಶ್ವಿನಿ ಗೌಡ ಬರ್ಬೋದಿತ್ತು ಸರ್. ಅಶ್ವಿನಿ ಗೌಡ. ಗಿಲ್ಲಿ ಗೆದ್ದಿದ್ದು ನ್ಯಾಯವಾಗಿ ಗೆದ್ದಿದ್ದಾನ? ಗೆದ್ದಿದ್ದಾನೆ ಪಕ್ಕ. ಪಕ್ಕ. ನಿಮ್ಮ ಒಟ್ಟು ಯಾರಿಗಾಗಿತ್ತು? ಅವನು ಇವನಿಗೆ ಸರ್, ಗಿಲ್ಲಿಗೇನೆ ಆಗಿತ್ತು. ಮೇಡಮ್, ಗಿಲ್ಲಿ ಗೆದ್ದಿದ್ದು ನಿಮ್ಗೆ ಎಷ್ಟು ಸಂತೋಷವಾಗಿದೆ? ತುಂಬ ಖುಷಿ ಆಯಿತು ಅಣ್ಣ. ಬಡವ್ರ ಮಕ್ಕಳು ಗೆಲ್ಲಬೇಕು. ಅವರು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಜನಗಳನ್ನ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡೆಲ್ಲ ಚೆನ್ನಾಗಿತ್ತು. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದಾಗಿತ್ತು? ಅದು ಬಿಟ್ಟರೆ ರಕ್ಷಿತಾ ಬರಬೇಕು. ನೀವು ಫಸ್ಟ್ಲಿಂದ ಯಾರಿಗೆ ಓಟ್ ಮಾಡ್ತಿರೋದು? ನಾವು ಗಿಲ್ಲಿಗೆ ಹಾಕಿದ್ದು. ಗಿಲ್ಲಿಗೆ ಹಾಕಿರೋದಾ?